ನಮಸ್ಕಾರ ಸ್ನೇಹಿತರೆ, ಕೇಸರಿ ಲೆನ್ಸ್ಗೆ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಏನು ಗೊತ್ತಾ? ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷದ ಇತಿಹಾಸ. 18 ಕೋಟಿಗೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಪಕ್ಷ. ಇಂದಿನ ಭಾರತದ ರಾಜಕೀಯದಲ್ಲಿ ಅತ್ಯಂತ ಪ್ರಭಾವಿ ಶಕ್ತಿ. ಹೌದು, ನಾವು ಮಾತನಾಡುತ್ತಿರುವುದು ಭಾರತೀಯ ಜನತಾ ಪಕ್ಷ ಬಿಜೆಪಿ ಬಗ್ಗೆ. ಆದರೆ ಪ್ರಶ್ನೆ ಏನು ಗೊತ್ತಾ? ಕೇವಲ 4 ದಶಕಗಳ ಹಿಂದೆ ಹುಟ್ಟಿದ ಈ ಪಕ್ಷ ಹೇಗೆ ಇಂದು ವಿಶ್ವದ ಶಿಖರಕ್ಕೆ ಏರಿತು? ಇದೇ ಕಥೆಯನ್ನು ಇಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಚಾಪ್ಟರ್ 1, ಜನಸಂಘದಿಂದ ಆರಂಭ. 1951. 1951ರ ಅಕ್ಟೋಬರ್ 21ರಂದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಆರ್ಎಸ್ಎಸ್ ಸಹಾಯದಿಂದ ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು. ಆ ಸಮಯದಲ್ಲಿ ಅವರ ಮುಖ್ಯ ಉದ್ದೇಶಗಳು: 1. ಹಿಂದೂ ಸಂಸ್ಕೃತಿಯ ರಕ್ಷಣೆ. 2. ಕಾಂಗ್ರೆಸ್ ನೀತಿಗಳಿಗೆ ವಿರೋಧ. 3. ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣ ವಿಲೀನ. ಆದರೆ 1952ರ ಮೊದಲ ಚುನಾವಣೆಯಲ್ಲಿ ಜನಸಂಘ ಗೆದ್ದದ್ದು ಕೇವಲ 3 ಸ್ಥಾನಗಳು ಮಾತ್ರ. 1953ರಲ್ಲಿ ಮುಖರ್ಜಿಯವರ ನಿಧನ ಪಕ್ಷಕ್ಕೆ ದೊಡ್ಡ ಹೊಡೆತ. ಆದರೆ ಇಲ್ಲಿ ಪ್ರವೇಶಿಸುತ್ತಾರೆ ಪಂಡಿತ್ ದೀನದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ. 1967ರಲ್ಲಿ ಜನಸಂಘ 35 ಸ್ಥಾನ ಗೆದ್ದು ಲೋಕಸಭೆಯಲ್ಲಿ 3ನೇ ದೊಡ್ಡ ಪಕ್ಷವಾಯಿತು. ಚಾಪ್ಟರ್ 2, ತುರ್ತು ಪರಿಸ್ಥಿತಿ ಮತ್ತು ಜನತಾ ಸರ್ಕಾರ. 1975ರಿಂದ 1980. 1975ರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಿಸಿದರು. ಜನಸಂಘ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಹೋರಾಟ ಆರಂಭಿಸಿದವು. 1977ರಲ್ಲಿ ಜನತಾ ಪಕ್ಷ ರಚನೆ, ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ. ಆದರೆ ಒಳಗಿನ ಭಿನ್ನಾಭಿಪ್ರಾಯಗಳಿಂದ ಸರ್ಕಾರ ಕುಸಿಯಿತು. ಮತ್ತೆ 1980ರಲ್ಲಿ ಜನಸಂಘದ ನಾಯಕರು ಹೊಸ ಪಕ್ಷ ರಚಿಸಿದರು. 6 ಏಪ್ರಿಲ್ 1980 ಭಾರತೀಯ ಜನತಾ ಪಕ್ಷ ಬಿಜೆಪಿ ಹುಟ್ಟಿತು. ಚಾಪ್ಟರ್ 3, ಆರಂಭದ ಹೋರಾಟ. ಮೊದಲ ಅಧ್ಯಕ್ಷ ಅಟಲ್ ಬಿಹಾರಿ ವಾಜಪೇಯಿ. 1984ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದದ್ದು ಕೇವಲ 2 ಸ್ಥಾನಗಳು ಮಾತ್ರ. ಇಲ್ಲಿ ನಾನು ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ, ಧೈರ್ಯದಿಂದ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ. ಆ 2 ಸ್ಥಾನಗಳನ್ನು ಯಾರು ಗೆದ್ದರು? ಈ ಸೋಲಿನ ನಂತರ ಲಾಲ್ ಕೃಷ್ಣ ಅಡ್ವಾಣಿ ಅಧ್ಯಕ್ಷರಾದರು. ಪಕ್ಷ ಮತ್ತೆ ತನ್ನ ಹಿಂದೂ ರಾಷ್ಟ್ರೀಯತೆಯ ವಿಚಾರಧಾರೆಯನ್ನು ಮುಂದಿಟ್ಟಿತು. ಚಾಪ್ಟರ್ 4, ರಾಮ ಜನ್ಮಭೂಮಿ ಚಳುವಳಿ. 1990ರಲ್ಲಿ ಅಡ್ವಾಣಿ ಸೋಮನಾಥದಿಂದ ಅಯೋಧ್ಯೆವರೆಗೆ ರಥಯಾತ್ರೆ ಆರಂಭಿಸಿದರು. ಈ ಚಳುವಳಿಯ ನಂತರ ಬಿಜೆಪಿಗೆ ಭಾರೀ ಜನಬೆಂಬಲ ಸಿಕ್ಕಿತು. 1981ರಲ್ಲಿ 86 ಸ್ಥಾನ, 1991ರಲ್ಲಿ 120 ಸ್ಥಾನ. 1992ರ ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸ ಘಟನೆ ನಡೆಯಿತು. ಈ ಘಟನೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮಹತ್ವದ ತಿರುವು. ಚಾಪ್ಟರ್ 5, ಎನ್ಡಿಎ ಯುಗ ಮತ್ತು ಅಟಲ್ ನಾಯಕತ್ವ. 1998ರಿಂದ 2004 ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ. ಈ ಅವಧಿಯಲ್ಲಿ 1. ಕಾರ್ಗಿಲ್ ಯುದ್ಧ, 2. ಲಾಹೋರ್ ಬಸ್ ಯಾತ್ರೆ, 3. ಆರ್ಥಿಕ ಸುಧಾರಣೆ. ಇದು ಬಿಜೆಪಿ ರಾಷ್ಟ್ರಮಟ್ಟದಲ್ಲಿ ಸ್ಥಿರವಾಗುವ ಕಾಲ. ಚಾಪ್ಟರ್ 6, ಮೋದಿ ಯುಗ. 2014ರ ನಂತರ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ಆಯ್ಕೆ. ಇದು ಒಂದು ಟರ್ನಿಂಗ್ ಪಾಯಿಂಟ್. ಬಿಜೆಪಿ ಈಗ ಎನ್ಡಿಎ ಅವಲಂಬನೆ ಇಲ್ಲದೆ ತಾನೇ ಬಹುಮತ ಸರ್ಕಾರ ರಚಿಸುವ ಮಟ್ಟಕ್ಕೆ ಬಂದಿದೆ. 2019ರಲ್ಲಿ ಮತ್ತೆ ಐತಿಹಾಸಿಕ ಜಯ. ಅಮಿತ್ ಶಾ ಅವರ ಸಂಘಟನಾ ಕೌಶಲ್ಯ, ಮೋದಿ ಅವರ ಜನಪ್ರಿಯತೆ, ಬಿಜೆಪಿ ವಿಶ್ವದ ಅತಿದೊಡ್ಡ ಪಕ್ಷವಾಯಿತು. ಹೀಗಾಗಿ ಸ್ನೇಹಿತರೆ, 1951ರಲ್ಲಿ 3 ಸ್ಥಾನಗಳಿಂದ ಆರಂಭವಾದ ಕಥೆ ಇಂದು 18 ಕೋಟಿಗೂ ಹೆಚ್ಚು ಸದಸ್ಯರ ವಿಶ್ವದ ಅತಿದೊಡ್ಡ ಪಕ್ಷವಾಗಿ ಬೆಳೆದಿದೆ. ಇದು ಕೇವಲ ರಾಜಕೀಯ ಕಥೆಯಲ್ಲ, ಇದು ಸಂಘಟನೆ, ನಾಯಕತ್ವ ಮತ್ತು ತಂತ್ರಗಳ ಕಥೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇನ್ನೂ ಇಂತಹ ಇತಿಹಾಸ ಮತ್ತು ರಾಜಕೀಯ ವಿಶ್ಲೇಷಣೆಗಳಿಗಾಗಿ ಕೇಸರಿ ಲೆನ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.